ಕಟಪಾಡಿಯ ತೆಂಕಾರು ಮಾಗಣೆ ವೇಣುಗಿರಿ ಶ್ರೀ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ದೇವಸ್ಥಾನದ ನವೀಕೃತಗೊಂಡ ಹವಾನಿಯಂತ್ರಿತ ಶ್ರೀ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ಸಭಾಭವನದ ಉದ್ಘಾಟನೆಯನ್ನು ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಮಂಗಳವಾರ ಉದ್ಘಾಟಿಸಿದರು. ಆಡಳಿತ ಮುಕ್ತೇಶ್ವರ ಮುರಹರಿ ಕೆ ಆಚಾರ್ಯ, ದೇವಸ್ಥಾನದ ಮಾಜಿ ಮುಕ್ತೇಶ್ವರ ಕರಂಬಳ್ಳಿ ವಿಶ್ವನಾಥ ಆಚಾರ್ಯ, ತಿರುಮಲ ಜ್ಯುವೆಲರ್ಸ್ನ ಪಿ.ವಿ. ಗಂಗಾಧರ ಆಚಾರ್ಯ, ಆಡಳಿತ ಮಂಡಳಿ ಸದಸ್ಯರಾದ ಶಿವರಾಮ ಎಸ್ ಆಚಾರ್ಯ ಬಿಳಪು, ಎ ನಾಗರಾಜ ಆಚಾರ್ಯ ಅಲೆವೂರು, ಭಾಸ್ಕರ ಆಚಾರ್ಯ ಪರ್ಕಳ, ಕೆ ಸುಂದರ ಆಚಾರ್ಯ ಕಟಪಾಡಿ, ದೇವಸ್ಥಾನದ 3ನೇ ಮುಕ್ತೇಶ್ವರ ಗಂಗಾಧರ ಆಚಾರ್ಯ, ದೇವಸ್ಥಾನದ 2ನೇ ಮುಕ್ತೇಶ್ವರ ಶಿಲ್ಪಿ ಬಿಳಿಯಾರು ಗಣಪತಿ ಆಚಾರ್ಯ, ಆಡಳಿತ ಮಂಡಳಿಯ ಸದಸ್ಯ ಪ್ರೇಮಾನಂದ ಆಚಾರ್ಯ ಸೇರಿದಂತೆ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಪದಾಧಿಕಾರಿಗಳು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ನಾನು ಕರಂಬಳ್ಳಿ ವಿಶ್ವನಾಥ ಆಚಾರ್ಯ ಅಂತೇಳಿ ಈ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶ್ವರ. ಇದು ನಮ್ಮ ಕಾಲಾವಧಿಯಲ್ಲಿ 2005ರಲ್ಲಿ ನಾವು ಅಧಿಕಾರಕ್ಕೆ ಬಂದು 2011ರಲ್ಲಿ ಈ ಸಭಾಭವನ ಉದ್ಘಾಟನೆ ಆಯಿತು. ಈ ಸಭಾಭವನ ನಮ್ಮ ದೇವಸ್ಥಾನದ ಆದಾಯಕ್ಕೆ ಮೂಲವಾಗಿ ಇದೆ. ಇನ್ನು ಮುಂದೆ ಇದು ಉತ್ತಮವಾಗಿ ಇನ್ನೂ ಉತ್ತಮ ಕಾರ್ಯನಿರ್ವಹಿಸಬೇಕಂತಲ್ಲಿ ಈಗ ಬಂದ ಆಡಳಿತ ಮುಕ್ತೇಶ್ವರ ಕೆ ಮುರಾರಿ ಆಚಾರ್ಯ ಹಾಗೂ ಆಡಳಿತ ಮಂಡಳಿಯವರು, ನಾನು ಈಗ ಆಡಳಿತ ಮಂಡಳಿಯಲ್ಲಿ ಇದ್ದೇನೆ, ಸೇರಿ ಸುಮಾರು ಇದಕ್ಕೆ ಇನ್ನೂ ಒಂದು 50 ಲಕ್ಷ ರೂಪಾಯಿ ಹಾಕಿ ಈ ಸಭಾಭವನವನ್ನು ಅತ್ಯಾಧುನಿಕ ಸಭಾಭವನವಾಗಿ ನಿರ್ಮಿಸಿ ಎಲ್ಲರಿಗೂ, ಸಾರ್ವಜನಿಕರಿಗೆ, ಎಲ್ಲ ಸಮುದಾಯರಿಗೆ ಸಿಗಬೇಕಂತ ಹೇಳುವ ನಮ್ಮ ಇಚ್ಛೆಯಿಂದ ಇದನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ಎಲ್ಲರೂ ಬಂದು ತುಂಬ ಇಲ್ಲಿ ಬೇಕಾದಷ್ಟು ಕಾರ್ ಪಾರ್ಕಿಂಗ್ ಇದೆ, ಬೇಕಾದಷ್ಟು ವ್ಯವಸ್ಥೆ ಇದೆ, ಬೇಕಾದ ಒಳ್ಳೆ ಕಿಚನ್ ಇದೆ, ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಸುಸಜ್ಜಿತವಾದಂತಹ ಸಭಾಭವನ ಇದಾಗಿದೆ. ಆದ್ದರಿಂದ ಎಲ್ಲರೂ ಬಂದು ಇದರಲ್ಲಿ ಮದುವೆ ಉಪನಯನ ಕಾರ್ಯಕ್ರಮ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಸ್ವಾಮೀಜಿಗಳಾದ ಪರಮ ಪೂಜ್ಯ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಗೆಸ್ಟಾಗಿ ನಾನು ಮತ್ತೆ ನಮ್ಮ ಆಡಳಿತ ಮುಕ್ತೇಶ್ವರ ಇದ್ದಾರೆ. ಆದ್ದರಿಂದ ಇವತ್ತು ಮತ್ತೆ ಗಂಗಾಧರ ಆಚಾರ್ಯರು ಹಾಗೂ ನಮ್ಮ ಆಡಳಿತ ಮಂಡಳಿಯ ಭಾಸ್ಕರಾಚಾರ್ಯರು, ಗಣಪತಿ ಆಚಾರ್ಯರು, ಸುಂದರಾಚಾರ್ಯರು, ಶಿವರಾಮಾಚಾರ್ಯರು, ನಾಗರಾಜಾಚಾರ್ಯರು ಇವರೆಲ್ಲ ಇದ್ದು ನಾವು ಇವತ್ತು ಉದ್ಘಾಟನಾ ಸಭಾವನ್ನು ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈಗಾಗಲೇ ಮಾತನಾಡಿದ್ದಾರೆ. ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಸಭಾಭವನ 2ನೇ ಬಾರಿಗೆ ನವೀಕೃತಗೊಂಡು ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಲೋಕಾರ್ಪಣೆ ಕೊಡ್ತಾ ಇದೆ. ನಮ್ಮ ಕರಂಬಳ್ಳಿ ವಿಶ್ವನಾಥಾಚಾರ್ಯರು ಪ್ರಾರಂಭದಿಂದ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಈಗೆಲ್ಲ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಒಂದು ರೀತಿ ಸಭಾಭವನದ ಸಿಂಹಾವಲೋಕನವನ್ನು ಅವರು ಮಾಡಿದ್ದಾರೆ. ಯಾವುದನ್ನು ಬಹುಶಃ ಯಾವುದನ್ನು ಬಿಡಲಿಲ್ಲ, ಎಲ್ಲದನ್ನು ಕೂಡ ಅವರು ಸೇರಿಸಿದ್ದಾರೆ. ಏನಾದರೂ ಸತ್ತು ಬಿಟ್ಟವರು ಕೂಡ ಮಾಡಿದರೆ ಬೇಸರ ಆಗಬಹುದು ಅನ್ನುವ ದೃಷ್ಟಿಯಲ್ಲಿ ಪ್ರತಿಯೊಂದು ಹಂತವನ್ನು, ಪ್ರತಿಯೊಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಪ್ರಾರಂಭದಲ್ಲಿ ಇಲ್ಲಿರ್ತಕ್ಕಂಥ ಮನೆ, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಚಿಂತನೆಗಳು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ದೇಣಿಗೆಗಳು, ಅಲ್ಲಿಂದ ಹಿಡಿದು ಈ ಹವಾನಿಯಂತ್ರಿತ ವ್ಯವಸ್ಥೆವರೆಗೆ ಎಲ್ಲವನ್ನು ಕೂಡ ಮುಂದಿಟ್ಟಿದ್ದಾರೆ. ಹಾಗೆಯೇ ಈ ಸಭಾಭವನ ನಿರ್ಮಾಣ ಮಾಡಲಿಕ್ಕೆ ಅವರ ಸಂಕಲ್ಪ ಎಷ್ಟು ದೃಢವಾಗಿತ್ತು, ಅದರ ಹಿಂದೆ ನಮ್ಮ ತಿರುಮಲ ಗಂಗಾಧರಾಚಾರ್ಯ ಸ್ವಾಮಿಗಳ ಒತ್ತಾಸೆ ಕೂಡ ಅಷ್ಟೇ ಬಲವಾಗಿತ್ತು. ಯೋಜನೆಗಳು ಮುಂದೆ ತೆಗೆದುಕೊಂಡು ಹೋಗುವಲ್ಲಿ ಆರ್ಥಿಕವಾಗಿ ಬಲ ಬೇಕು. ಆರ್ಥಿಕ ಬಲ ಇಲ್ಲದಿದ್ದರೆ ಯೋಜನೆ ಕೇವಲ ಬ್ಯಾನರ್ಗಳಲ್ಲಿ, ಪೋಸ್ಟರ್ಗಳಲ್ಲಿ ಮಾತ್ರ ಅದು ನಿಲ್ತದೆ. ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿದರೆ ನಾನಿದ್ದೇನೆ, ಮುಂದೆ ಹೋಗಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಾನು ಮಾಡಬಲ್ಲೆ ಅನ್ನೋ ಧೈರ್ಯ ಕೊಡುವಂಥ ವ್ಯಕ್ತಿಗಳು ಬೇಕು. ಆ ವ್ಯಕ್ತಿಗಳು ಅಪರೂಪ. ಸಲಹೆ ತುಂಬ ಜನ ಕೊಡ್ತಾರೆ, ಸಹಕಾರ ಕೇಳಿದರೆ ಎಲ್ಲ ದೂರ ನಿಲ್ತಾರೆ. ಸಲಹೆ ಮತ್ತು ಸಹಕಾರ ಕೊಟ್ಟು ಈ ಸಭಾವನ ಆಗುವಲ್ಲಿ ತಮ್ಮದೇ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಅಂತ ಹೇಳಿದರೆ ತಿರುಮಲ ಮುಂದಿನ ಗಂಗಾಧರಾಚಾರ್ಯ ಸಹೋದರರು ಅಂತೇಳಿ ನಾವು ಹೆಮ್ಮೆಯಿಂದ
ಮಾತುಗಳನ್ನು ಹೇಳ್ತೇವೆ. ಅಷ್ಟೇ ಅವರು ಧನ ಸಹಾಯವನ್ನು ಕೂಡ ಹಂತ ಹಂತವಾಗಿ ಅವರು ಭಾಸ್ಕರಾಚಾರ್ಯರು ಅವರ ತಮ್ಮ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಕರಂಬಳ್ಳಿ ವಿಶ್ವನಾಥಾಚಾರ್ಯರು ಕೂಡ ಎಲ್ಲ ಕಡೆ ಹೋಗಿ ಸ್ಪಂದನ ಕೂಡ ಮಾಡಿದ್ದಾರೆ. ವಿದೇಶದಲ್ಲಿ ಯಾರಾದರೂ ಬಂದರೆ ಮೊದಲು ಅವ್ರ ಮನೆಗೆ ಬಂದು ಮೊದಲು ಹೋಗ್ತಾ ಇದ್ದು ನಮ್ಮ ಕರಂಬಳ್ಳಿ ವಿಶ್ವನಾಥಾಚಾರ್ಯರು ಹೋಗಿ ಅವ್ರ ಹತ್ರ ನಮ್ಮೊಂದು ಸಭಾಭವನ ಆಗ್ತಾ ಇದೆ, ನಿಮ್ಮ ದೇಣಿಗೆ ಕೊಡಿ ಅಂತ ಹೇಳಿ ಹೋದಲ್ಲೆಲ್ಲ ಹೋಗಿ ದೊಡ್ಡ ಮೊತ್ತವನ್ನು ತೆಗೆದುಕೊಂಡು ಬಂದು ಉಳಿದ ಮೊತ್ತದೊಂದಿಗೆ ಸೇರಿಸಿ ಅತ್ಯಂತ ಸುಂದರ ಸ್ವಭಾವವನ್ನು ಆ ಕಾಲಕ್ಕೆ ನಮ್ಮ ಸಮಾಜದಲ್ಲಿ ಎಲ್ಲೂ ಇಲ್ಲದೇ ಇರುವ ರೀತಿಯಲ್ಲಿ ಅವರು ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಕರಂಬಳ್ಳಿ ವಿಶ್ವನಾಥಾಚಾರ್ಯರು. ಅದಕ್ಕೆ ಪೂರಕವಾಗಿ ನಮ್ಮ ಪದ್ಮನಾಭಾಚಾರ್ಯರು ಮಹಾದೇವರ ಸಹೋದರ ಅವರು ಕೂಡ ಬೇಕಾಗಿರ್ತಕ್ಕಂತಹ ವಿನ್ಯಾಸದ ವ್ಯವಸ್ಥೆಯನ್ನು ಮಾಡುವುದರೊಟ್ಟಿಗೆ ಮೇಲ್ವಿಚಾರಣೆಯನ್ನು ಕೂಡ ಪದೇ ಪದೇ ಬಂದು ಮಾಡ್ತಾ ಇದ್ರು. ಬಂದಾಗೆಲ್ಲ ಮಠಕ್ಕೆ ಬರ್ತಾ ಇದ್ರು. ಒಳ್ಳೆ ಸರಳ ಸಂಸ್ಥೆ ಪದ್ಮನಾಭಾಚಾರ್ಯರು ಇವತ್ತು ನೆನಪು ಎಲ್ಲರಿಗೂ ಇದೆ. ವ್ಯಕ್ತಿ ಬದುಕು ಹೇಗೆ ಅಂತ ನಿರ್ಧಾರ ಹಾಕಿದರೆ ಆ ಜೀವನದ ನಂತರ ಎಷ್ಟು ಸಮಯವನ್ನು ನೆನಪು ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗುವಂಥದ್ದು. ಇವತ್ತು ಎಲ್ಲರ ಮನಸ್ಸಿನ ನಿರ್ಧಾರ ಅಂತ ಹೇಳಿದ್ರೆ ಅವರ ಆದರ್ಶ ಬದುಕು ನಮಗೆಲ್ಲ ಒಂದು ಸಂತೋಷ ಕೊಡುವಂಥ ವಿಷಯ. ಪದ್ಮನಾಭಾಚಾರ್ಯರು ನಿರಂತರ ಮೇಲ್ವಿಚಾರಣೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅವರ ಸಮಿತಿಯವರು ಎಲ್ಲರೂ ಸೇರಿಕೊಂಡು ನಿರ್ಮಾಣವನ್ನು ಹಂತಕ್ಕೆ ಮಾಡಿದ ಅನಂತರ ಬರುತ್ತಕ್ಕಂತಹ ಮುಕ್ತೇಶ್ವರರು, ಸದಾಶಿವಾಚಾರ್ಯರು ಇದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂತಹ ಭೋಜನ ಶಾಲೆ ಆ ಪಕ್ಕದಲ್ಲಿ ಶಾಮಿಯಾನ ಹಾಕಿ ಭೋಜನ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಇಷ್ಟು ದೊಡ್ಡ ಸಭಾಭವನ, ಇದಕ್ಕೆ ಕೇವಲ ಶಾಮಿಯಾನ ಹಾಕಿಕೊಂಡು ನಾವು ಭೋಜನ ವ್ಯವಸ್ಥೆಯನ್ನು ಮಾಡಿದರೆ ಸಭಾಭವನಕ್ಕೆ ಅಗೌರವ ಅಂತ ನಾವು ಭಾವಿಸಿ ಆಗಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸದಾಶಿವಾಚಾರ್ಯರು ಎಲ್ಲರ ಸಹಕಾರದೊಂದಿಗೆ ನಿರ್ಮಾಣ ಮಾಡಿದ್ರು. ಇದನ್ನು ನಮ್ಮ ಆಡಳಿತ ಮಂಡಳಿ 2024ರಲ್ಲಿ 2024ರಲ್ಲಿ ಅಧಿಕಾರಕ್ಕೆ ಬಂದಾಗ ನಮ್ಮ ಆಡಳಿತ ಮಂಡಳಿ ಒಂದು ಯೋಜನೆ ಹಾಕಬೇಕು. ಈ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಅರ್ಪಿಸಬೇಕು. ಏನು ಸಭಾಭವನ ಬಾಕಿ ಹೋದ ಕೆಲಸವನ್ನೆಲ್ಲ ಮುಂದುವರಿಸಿ ಎದುರಿನ ವೆಂಟಿಲೇಷನ್ ಆಗಿ ಮತ್ತು ಹವಾನಿಯಂತ್ರಣದ ವ್ಯವಸ್ಥೆಯನ್ನು ನಮಗೆ ಮಾತ್ರ ಇನ್ನು ಬೇರೆ ಸಮಾಜಕ್ಕೂ ಕೊಡುವ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಒಳ್ಳೆಯ ಅತ್ಯುತ್ತಮವಾದ ಸಭಾಭವನ ಮಾಡ್ತೇವೆ. ಈ ಜಾಗವನ್ನು ನಮಗೆ ದೇವಸ್ಥಾನಕ್ಕೆ ಕೊಡಿ ಅಂತ ಕೇಳಿದಾಗ ಅವರು ನಾವು ಹಾಗೆ ಹೋಗಲಿಲ್ಲ, ದುಡ್ಡು ಕೊಟ್ಟರೆ ನಾವು ಈ ಜಾಗವನ್ನು ಕೊಡ್ತೇವೆ ಅಂತ ಹೇಳಿ ಅವರು ನಮಗೆ ಅಭಿಪ್ರಾಯವನ್ನು ತಿಳಿಸಿದರು. ಕಡೆಗೆ ನಾವು ಅವರನ್ನೆಲ್ಲ ಕೇಳಿದಾಗ ಅವರು ನಮಗೆ ದುಡ್ಡು ಕೊಡಿ ಅಂತ ಹೇಳಿದಾಗ ನಾನು ನಮ್ಮ ಕೊಡುಗೆ ದಾಳಿಯ ಗಂಗಾಧರನ ದೇವಸ್ಥಾನವನ್ನು ದುಡ್ಡಿಟ್ಟು ಆ ಜಾಗ ಗೆದ್ದವರು ಇಂಥ ಗೆದ್ದವರನ್ನು ಗೊತ್ತಾಗ್ಬಿಟ್ಟು ಆ ಜಾಗದಲ್ಲಿ ಸುಮಾರು ದುಡ್ಡು ಮಾಡಬೇಕಾದ್ರು. ಆ ದುಡ್ಡನ್ನು ಕೊನೆ ನಮಗೆ ಜಾಗ ಕೊಡ್ತಾರೆ, ನಮ್ಮ ಗೆದ್ದನ್ನು ಗೊತ್ತಾಗ್ತದೆ. ಆವಾಗ ಗಂಗಾಧರ ಹೇಳಿದ್ರು, ಈ ದಾರ ಕೊರಡೆ ಏನು ದುಡ್ಡು ಹಾಕೊಂಡು ಆತ ಕೊಡ್ತೀವಿ ನಾವು ಯಾರು ಎಲ್ಲ ಬೇಕಾದ್ರೆ ಮಾಡ್ತಾರೆ ಮುಂಬೈದ ಯಾರು ದುಡ್ಡದ ಅರೇಂಜ್ಮೆಂಟ್ ಮಾಡ್ತೇವೆ ಹೇಳಿ ನಮಗೆ ಗಂಗಾಧರನ ಬಹಳ ದೊಡ್ಡ ಶಿಕ್ಷಣ ಕೊಟ್ಟರು. ಆದ್ದರಿಂದ ನಾವು ಮತ್ತೆ ಮುಂದೆ ಹೆಜ್ಜೆ ಹಾಕಿ ಅವರು ದುಡ್ಡು ಮತ್ತು ನಾನು ಸ್ವಲ್ಪ ದುಡ್ಡು ಹಾಕಿ ಈ ಜಾಗವನ್ನು ದೇವಸ್ಥಾನಕ್ಕೆ ತಂದಿದೆ. ಅದರ ನಂತರ ಸಭಾಭವನ ನಿರ್ಮಾಣ ಸಮಿತಿಯನ್ನು ಮಾಡಿದೆವು. ಆ ಸಭಾಭವನದ ನಿರ್ಮಾಣದ ಗೌರವ ಅಧ್ಯಕ್ಷರಾಗಿ ಕೃಷ್ಣವೀರಾಚಾರ್ಯ ಮುಂಬೈ, ಅಧ್ಯಕ್ಷರಾಗಿ ನನ್ನನ್ನು, ಉಪಾಧ್ಯಕ್ಷರಾಗಿ ಭಾಸ್ಕರವೀರಾಚಾರ್ಯ ಮುಂಬೈ ಇವರನ್ನು, ಉಪಾಧ್ಯಕ್ಷರಾಗಿ ವಿವೇಕಾಚಾರ್ಯ ಶಿವ, ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಗಣಪತಾಚಾರ್ಯ ಶಂಕರಪುರ, ಕಾರ್ಯದರ್ಶಿಯಾಗಿ ಈಗ ನಮ್ಮ ಆಡಳಿತ ಮಂಡಳಿ